ನಮಸ್ಕಾರ ಸ್ನೇಹಿತರೆ. ನಯಾರ ಸದ್ಯ ಭಾರತದಲ್ಲಿ ಊರೂರಿಗೂ ನುಗ್ತಾ ಇರೋ ಕಂಪನಿ. ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಎಲ್ಲಿ ನೋಡಿದ್ರು ಇವರ ಪೆಟ್ರೋಲ್ ಬಂಕ್ಗಳು ತಲೆ ಎತ್ತುತ್ತಾ ಇವೆ. 7,000 ಪೆಟ್ರೋಲ್ ಪಂಪ್ಗಳನ್ನ ಆಲ್ರೆಡಿ ಹಾಕಿದ್ದಾರೆ. ದೇಶದಲ್ಲಿ ಅತಿ ವೇಗವಾಗಿ ಬೆಳೀತಾ ಇರೋ 2ನೇ ಅತಿ ದೊಡ್ಡ ಖಾಸಗಿ ತೈಲ ಕಂಪನಿ ಅಂತ ಇವು ಕರೆಸ್ಕೊಳ್ತಾ ಇದೆ. ಆದ್ರೆ ಇದೇ ಕಂಪನಿಗೆ ಈಗ ಭಾರಿ ಆಘಾತ. ಒಂದು ಕಡೆ ಟ್ರಂಪ್ ನಿರ್ಧಾರ, ಮತ್ತೊಂದು ಕಡೆ ಯುರೋಪ್ ನಿರ್ಬಂಧ, ಮತ್ತೊಂದು ಕಡೆ ಭಾರತದ ನಿಲುವು ಕಂಪನಿಗೆ ದೊಡ್ಡ ಪೆಟ್ಟನ್ನ ಕೊಟ್ಟಿದೆ. ಹಾಗಿದ್ರೆ ವೇಗವಾಗಿ ಭಾರತದಲ್ಲಿ ಹರಡಿ ಈಗ ದೊಡ್ಡ ಪೆಟ್ಟನ್ನ ತಿಂತಿರೋ ನಯಾರ ಸ್ಟೋರಿ ಏನು? ಈ ಕಂಪನಿಗೆ ಪುಟಿನ್ನೇ ಮುಳ್ಳಾಗಿ ಪರಿಣಮಿಸಿದ್ರ? 70,000 ಕೋಟಿ ರೂಪಾಯಿಯ ಮೆಗಾ ಪ್ಲಾನ್ ಹಳ್ಳ ಹಿಡಿಯುತ್ತಾ? ನಯಾರಗಾಗಿ ಭಾರತ ಟ್ರಂಪ್ ಮುಂದೆ ಲಾಬಿ ಮಾಡುತ್ತಾ? ಬನ್ನಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಭಾರತದಲ್ಲಿ ನಯಾರ ಸಾಮ್ರಾಜ್ಯ, ಪೆಟ್ರೋಲ್ ದೈತ್ಯನಿಗೆ ಆಗಿದ್ದೇನು? ಸ್ನೇಹಿತರೆ, ಭಾರತ ತೈಲಕ್ಕೆ ದೊಡ್ಡ ಮಾರುಕಟ್ಟೆ. ಈ ಮಾರ್ಕೆಟ್ ನಲ್ಲಿ ಪ್ರೈವೇಟ್ ಕಂಪನಿಗಳು ಅಂತ ತಗೊಂಡಾಗ ರಿಲಯನ್ಸ್ ಬಿಟ್ರೆ ಅತಿ ದೊಡ್ಡ ಹೆಸರು ನಯಾರ ಎನರ್ಜಿ. ಸರ್ಕಾರಿ ಒಡೆತನದ ಭಾರತ್ ಪೆಟ್ರೋಲಿಯಂ, ಇಂಡಿಯನ್ ಆಯಿಲ್ ಅಂತ ದೈತ್ಯರಿಗೂ ಕಾಂಪಿಟೇಷನ್ ಕೊಡೋ ಮಟ್ಟಿಗೆ ಬೆಳೆದು ಬಿಟ್ರು ಇದ್ದಕ್ಕಿದ್ದ ಹಾಗೆ. ನಿಮ್ಗೆ ಗೊತ್ತಿರಲಿ, ದೇಶದ ತೈಲ ಮಾರುಕಟ್ಟೆಯಲ್ಲಿ 10.9% ಪಾಲನ್ನ ಆಲ್ರೆಡಿ ಹೊಂದಿದ್ದಾರೆ ಇವರು. ಭಾರತದಾದ್ಯಂತ 6,800 ಪೆಟ್ರೋಲ್ ಪಂಪ್ಗಳನ್ನ ಓಪನ್ ಮಾಡಿದ್ದಾರೆ. ಗುಜರಾತ್ನ ವಾಡಿನಾರ್ನಲ್ಲಿ ಇವರೊಂದು ರಿಫೈನರಿ ಕೂಡ ಇದೆ. ಈ ಸಣ್ಣ ಪುಟ್ಟದ್ದಲ್ಲ, ಭಾರತದಲ್ಲೇ 2ನೇ ಅತಿ ದೊಡ್ಡ ಸಿಂಗಲ್ ಸೈಟ್ ರಿಫೈನರಿ. ವರ್ಷಕ್ಕೆ 20 ಮಿಲಿಯನ್ ಮೆಟ್ರಿಕ್ ಟನ್ ತೈಲವನ್ನ ಕ್ರೂಡ್ ಆಯಿಲ್ ಇಲ್ಲಿ ತಗೊಂಬಂದು ಆಮೇಲೆ ಇಲ್ಲಿ ಸಂಸ್ಕರಿಸ್ತಾರೆ. ದಿನಕ್ಕೆ ಸುಮಾರು 4 ಲಕ್ಷ ಬ್ಯಾರಲ್ ಕ್ರೂಡ್ ಆಯಿಲ್ ಇಲ್ಲಿ ರಿಫೈನ್ ಆಗುತ್ತೆ. ಫ್ಯೂಚರ್ ನಲ್ಲಿ ಇನ್ನೂ ದೊಡ್ಡ ದೊಡ್ಡ ಪ್ಲಾನ್ ಹಾಕೊಂಡು ಮುನ್ನುಗ್ಗೋ ಲೆಕ್ಕಾಚಾರದಲ್ಲಿದ್ರು. ಆದ್ರೆ ಈಗ ಭಾರತ ಮತ್ತು ಅಮೆರಿಕದ ನಿಲುವುಗಳು, ಈ ಹೊಸ ಜಿಯೋ ಪೊಲಿಟಿಕಲ್ ಸಿಚುವೇಶನ್ ನಯಾರವನ್ನ ನೀ ಯಾರ ಅಂತ ಕೇಳೋ ರೀತಿ ಮಾಡಿದೆ. ಭಾರತ ಅಮೆರಿಕ ಡೀಲ್ ನಾನೇನ್ ಮಾಡ್ಲಿ ಅಂತ ಇದೆ ನಯಾರ. ಭಾರತ ಅಮೆರಿಕ ನಡುವೆ ಟ್ರೇಡ್ ಡೀಲ್ ಫೈನಲೈಸ್ ಆಗ್ತಾ ಇದೆ. 7 ತಿಂಗಳ ಹಿಂದೆ ಟ್ರಂಪ್ ಹಾಕಿದ್ದ ಟ್ಯಾರಿಫ್ ಅನ್ನ ತೆಗೆದು ಹಾಕಿದ್ರು. 50% ಇಂದ 18% ಇಳಿಸಿದ್ರು. ರಷ್ಯನ್ ಆಯಿಲ್ ಟ್ಯಾರಿಫ್ ಅಂತ 25% ಎಕ್ಸ್ಟ್ರಾ ಹಾಕಿದ್ರಲ್ಲ, ರೆಸಿಪ್ರೋಕಲ್ ಟ್ಯಾರಿಫ್ ಮೇಲ್ಗಡೆ, ಅದನ್ನ ಕೂಡ ಟ್ರಂಪ್ ತೆಗೆದ್ರು. ಆಯಿಲ್ ತಗೋತೀರ ರಷ್ಯಾ ಮೇಲೆ ಅಂತ ಹೇಳಿ ಅವ್ರು ಹಾಕಿದ್ದದನ್ನ. ಆದ್ರೆ ಇತ್ತೀಚೆಗೆ ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡಲ್ಲ ಅಂತ ಹೇಳಿದೆ ಅಂತ ಟ್ರಂಪ್ ರಷ್ಯಾ ತೈಲ ಟ್ಯಾರಿಫ್ ಅನ್ನ ಪೂರ್ತಿ ತೆಗೆದು ಹಾಕಿದ್ರು. ಭಾರತ ಹಂಗೆ ಹೇಳ್ತಾ ಇಲ್ಲ, ಎಲ್ಲಿ ಚೀಪರ್ ಪ್ರೈಸ್ಗೆ ಸಿಗುತ್ತೋ ಅಲ್ಲಿ ತಗೋಬೇಕು ಅನ್ನೋದು ಮುಂಚಿನಿಂದ ನಮ್ಮ ನಿಲುವಾಗಿತ್ತು. ರಷ್ಯಾ ಯುಕ್ರೇನ್ ಯುದ್ಧಕ್ಕಿಂತ ಮುಂಚೆ ನಾವು ರಷ್ಯಾ ಹತ್ರ ತಗೊಳ್ತಾನೆ ಇರಲಿಲ್ಲ ತೈಲವನ್ನ. ಕಮ್ಮಿ ಸಿಕ್ತು ಅಂತ ತಗೊಂಡ್ವಿ, ಮುಂದೇನು ಕೂಡ ಎಲ್ಲಿ ಕಮ್ಮಿಗೆ ಸಿಗುತ್ತೋ ಅಲ್ಲಿ ತಗೊಳ್ತೀವಿ ಅನ್ನೋದು ನಮ್ಮ ನಿಲುವು ಅಂತ ಭಾರತ ಹೇಳ್ತಾ ಇದೆ. ಅದಕ್ಕೆ ತಕ್ಕ ಹಾಗೆ ರಷ್ಯಾ ಕೊಡ್ತಾ ಇದ್ದ ಡಿಸ್ಕೌಂಟ್ ಕೂಡ ಈಗ ಕಮ್ಮಿ ಆಗಿದೆ. ಆಯಿಲ್ಗೆ ಜಾಸ್ತಿ ಡಾಲರ್ಸ್ ವ್ಯತ್ಯಾಸ ಇಲ್ಲ. ಸೇಮ್ ಟೈಮ್ ಇತ್ತೀಚೆಗೆ ಬಂದಿರೋ ಸುದ್ದಿ ಪ್ರಕಾರ ತನ್ನ ತೈಲ ರಿಫೈನರಿಗಳಿಗೆ ಭಾರತ ವೆನೆಜುವೆಲಾ ಮತ್ತು ಅಮೆರಿಕದಿಂದಲೂ ತೈಲ ಖರೀದಿ ಮಾಡೋದನ್ನ ಕನ್ಸಿಡರ್ ಮಾಡ್ತಾ ಇದೆ ಅನ್ನೋ ಮಾಹಿತಿ ಇದೆ. ಇದು ಈಗ ನಯಾರವನ್ನ ಸಂದಿಗ್ಧತೆಗೆ ತಳ್ಳಿದೆ. ನಯಾರ ಭಾರತದ ಇತರ ಕಂಪನಿಗಳ ತರ ಅಲ್ಲ. ಇನ್ಫ್ಯಾಕ್ಟ್ ಅದು ಭಾರತದ್ದೇ ಕಂಪನಿ ಅಲ್ಲ, ರಷ್ಯನ್ ಸಂಸ್ಥೆ ಅಂತ ಅನ್ಕೊಳ್ಳಿ. ಆಪರೇಷನ್ಸ್, ಹೆಡ್ ಕ್ವಾರ್ಟರ್ ಎಲ್ಲ ಇಲ್ಲೇ ಇದ್ರು. ಇದರ ಪೂರ್ತಿ ಪವರ್ ರಷ್ಯಾ ಕೈಲಿದೆ. ರಷ್ಯಾದ ಸರ್ಕಾರಿ ಸ್ವಾಮ್ಯದ ರೋಸ್ನೆಫ್ಟ್ ಇದರಲ್ಲಿ 49.13% ಪಾಲನ್ನ ಹೊಂದಿದೆ. ಉಳಿದ ಪಾಲನ್ನ ಸೈಪ್ರಸ್ ಮೂಲದ ಕೆಸಾನಿ ಎಂಟರ್ಪ್ರೈಸಸ್ ಕಂಪನಿ ಲಿಮಿಟೆಡ್ ಮತ್ತು ರಷ್ಯಾದ ಯುನೈಟೆಡ್ ಕ್ಯಾಪಿಟಲ್ ಪಾರ್ಟ್ನರ್ಸ್ ಹೊಂದಿದ್ದಾರೆ. ಇಲ್ಲಿ ಪ್ರಶ್ನೆ ಮಾಡಬಹುದು, ಓಕೆ, ಪ್ರಾಬ್ಲಮ್ ಏನೀಗ? ಇವರು ತೈಲವನ್ನ ಬೇರೆ ಕಡೆಯಿಂದನೂ ತರಿಸ್ಕೊಂಡು ರಿಫೈನ್ ಮಾಡಿ ಮಾರ್ಬೋದಲ್ವಾ ಅಂತ ಅನಿಸ್ಬೋದು. ಇಲ್ಲಿ ಏನಂದ್ರೆ, ರಷ್ಯಾದ ಕಂಪನಿ ಅನ್ನೋ ಕಾರಣಕ್ಕೆ ಇವ್ರ ಮೇಲೆ ಸಾಲು ನಿರ್ಬಂಧಗಳನ್ನ ಹಾಕಲಾಗಿದೆ. ಯುಕ್ರೇನ್ ಯುದ್ಧ ಶುರುವಾದಾಗಲೇ ನಯಾರಾಗೆ ಸಂಕಷ್ಟ ಶುರುವಾಗಿತ್ತು. ಆದ್ರೆ 2025 ಜುಲೈನಲ್ಲಿ ಈ ಕಂಪನಿಗೆ ದೊಡ್ಡ ನಿರ್ಬಂಧ ಬಿದ್ದಿದೆ. ಯುರೋಪಿಯನ್ ಯೂನಿಯನ್ ರಷ್ಯಾ ಮೇಲೆ 18ನೇ ಹಂತದ ವಿವಿಧ ನಿರ್ಬಂಧಗಳನ್ನ ಘೋಷಿಸಿದೆ. ಆಗ ಈ ಕಂಪನಿಯನ್ನ ಕೂಡ ಬ್ಲಾಕ್ ಲಿಸ್ಟ್ಗೆ ಸೇರಿಸಿದ್ರು. ಇದರ ಪರಿಣಾಮ ಕಳೆದ 8 ತಿಂಗಳಿಂದ ನಯಾರ ಪಡಬಾರದ ಕಷ್ಟಪಡ್ತಾ ಇದೆ. ರಷ್ಯನ್ ಮಾಲೀಕತ್ವ ಇರೋದ್ರಿಂದ ಬ್ಯಾಂಕುಗಳು, ಇನ್ಶೂರೆನ್ಸ್ ಕಂಪನಿಗಳು ಇವರೊಂದಿಗೆ ವ್ಯವಹಾರ ಮಾಡೋಕೆ ಹೆದರ್ತಾ ಇವೆ. ರಷ್ಯಾ ಲಿಂಕ್ ಇರೋ ಹಡಗುಗಳಿಗೆ ಇನ್ಶೂರೆನ್ಸ್ ಕೊಡೋಕೆ ಹಿಂದೇಟು ಹಾಕ್ತವೆ. ಇನ್ಶೂರೆನ್ಸ್ ಇಲ್ಲದ ಹಡಗುಗಳನ್ನ ಯಾವುದೇ ರಾಷ್ಟ್ರದ ಬಂದರುಗಳು ಹತ್ರಕ್ಕೆ ಬಿಟ್ಕೊಳ್ಳಲ್ಲ. ಇಷ್ಟೆಲ್ಲ ಆಗ್ತಾ ಇದ್ರು ಭಾರತದ ಒಂದು ಸಪೋರ್ಟ್ ಇಂದ ಈ ಕಂಪನಿ ಉಳಿತಾ ಇತ್ತು, ಬದುಕೊಂಡಿತ್ತು. ಆದ್ರೀಗ ಭಾರತದ ಮೇಲೆ ಟ್ರಂಪ್ ಹಾಕ್ತಿರೋ ಪ್ರೆಷರ್ ನಯಾರವನ್ನ ನಡು ನೀರಿನಲ್ಲಿ ನಿಲ್ಲಿಸೋ ರೀತಿಯಾಗಿದೆ. ಟ್ರಂಪ್ 25% ಪೆನಾಲ್ಟಿ ಧಮಕಿ, ಭಾರತದ ಮೇಲೆ ಪ್ರೆಷರ್. ಭಾರತ ಅಮೆರಿಕ ಇಂಪಾರ್ಟೆಂಟ್ ಪಾರ್ಟ್ನರ್. ಸಂಬಂಧ ಚೆನ್ನಾಗಿರ್ಬೇಕು ಅಂದ್ರೆ ಇಬ್ರು ಕೂಡ ಒಂದಷ್ಟು ತ್ಯಾಗಗಳನ್ನ ಮಾಡಲೇಬೇಕಾಗುತ್ತೆ. ಇಲ್ಲಿ ಭಾರತಕ್ಕೆ ತೈಲ ತ್ಯಾಗ ಮಾಡಿ ಅಂತ ಅಮೆರಿಕ ಪ್ರೆಷರ್ ಹಾಕ್ತಿದೆ. ಯುಕ್ರೇನ್ ಯುದ್ಧ ನಿಲ್ಲಿಸಬೇಕು ಅಂದರೆ ರಷ್ಯಾವನ್ನು ಕುಗ್ಗಿಸಲೇಬೇಕು. ನೀವು ಅವರಿಂದ ತೈಲ ಖರೀದಿ ಮಾಡಿ ಚೆನ್ನಾಗಿ ಅವ್ರಿಗೆ ಪೇಮೆಂಟ್ ಮಾಡ್ತಾ ಇದ್ರೆ ಪುಟಿನ್ ಕೊಬ್ಬುತ್ತಾನೆ ಇರ್ತಾರೆ.
ಬರೀ ಇಷ್ಟೇ ಅಲ್ಲ, ನೀವು ಇದನ್ನು ನಿಲ್ಲಿಸದೆ ಹೋದರೆ 25% ಟ್ಯಾರಿಫನ್ನು ಮತ್ತೆ ಹಾಕ್ತೀನಿ ಅಂತ ಟ್ರಂಪ್ ಬೆದರಿಕೆ ಹಾಕಿದ್ದಾರೆ. ಇದರ ಪರಿಣಾಮವೋ ಅಥವಾ ರಷ್ಯಾದಲ್ಲಿ ಡಿಸ್ಕೌಂಟ್ ಏನು ಜಾಸ್ತಿ ಇಲ್ಲ ಅನ್ನೋ ಕಾರಣಕ್ಕೋ ಒಟ್ಟಿನಲ್ಲಿ ತೈಲ ಖರೀದಿ ರಷ್ಯಾದಿಂದ ಕಮ್ಮಿ ಆಗಿದೆ. ನವೆಂಬರ್ನಲ್ಲಿ ಭಾರತ ರಷ್ಯಾದಿಂದ $3.7 ಬಿಲಿಯನ್ ಮೌಲ್ಯದ ತೈಲವನ್ನು ತರಿಸ್ಕೊಂಡಿತ್ತು 2025. ಡಿಸೆಂಬರ್ ವೇಳೆಗೆ ಇದು ಕೇವಲ $2.7 ಬಿಲಿಯನ್ ಕುಸಿದಿದೆ, 27% ಬಿದ್ದು ಹೋಗಿದೆ. ಹೀಗೆ ಮುಂದುವರೆದ್ರೆ ಸ್ಯಾಂಕ್ಷನ್ಗಳ ಹೊಡೆತ ಹಿಂಗೆ ಕಂಟಿನ್ಯೂ ಆದರೆ ನಯಾರ ಮೇಲೆ ಅವರಿಗೆ ಬಹಳ ಕಷ್ಟ ಆಗುತ್ತೆ. ರಷ್ಯನ್ ಆಯಿಲನ್ನು ಹೈಯೆಸ್ಟ್ ತರಿಸ್ಕೊಳ್ತಾ ಇದ್ದಿದ್ದೆ ಅವರೇ. 50% ತೈಲವನ್ನು ರಷ್ಯಾದಿಂದಲೇ ತರಿಸ್ಕೊಳ್ತಾ ಇದ್ರು ಅವರು. ಉಳಿದ ತೈಲವನ್ನು ಸ್ವಲ್ಪ ಇರಾಕ್, ಸೌದಿ, ಗಲ್ಫ್ನಿಂದಲೂ ತರಿಸ್ಕೊಂಡು ರಿಫೈನ್ ಮಾಡ್ತಾ ಇದ್ರು. ಹಾಗಿದ್ರೆ ಮುಂದೇನು? ರಷ್ಯಾ ತೈಲಕ್ಕೆ ಬ್ರೇಕ್ ಹಾಕುತ್ತಾ ಭಾರತ? ಎಸ್, ಬಹಳ ಉತ್ಸಾಹದಲ್ಲಿ ಬಿಸ್ನೆಸ್ ಮಾಡಕ್ಕೆ ಬಂದರು. 70,000 ಕೋಟಿ ರೂಪಾಯಿ ಹೂಡಿಕೆ ಮಾಡೋ ಘೋಷಣೆಯನ್ನು ಕೂಡ, ಅಂದರೆ ಎಕ್ಸ್ಟ್ರಾ ಹಾಕೋ ಘೋಷಣೆಯನ್ನು ಮಾಡಿದರು ಭಾರತದಲ್ಲಿ. 2026 ಹೊತ್ತಿಗೆ 400 ಹೊಸ ಫ್ಯೂಲ್ ಸ್ಟೇಷನ್ಗಳನ್ನು ತೆರೆಯೋಕ್ಕೆ ಪ್ಲಾನ್ ಆಗಿತ್ತು. 2030 ಹೊತ್ತಿಗೆ 9ರಿಂದ 10,000 ಫ್ಯೂಲ್ ಸ್ಟೇಷನ್ ತೆರೆಯೋ ಪ್ಲಾನ್ ಇಟ್ಕೊಂಡಿದ್ರು. ಅಷ್ಟೇ ಅಲ್ಲ, ಕಂಪನಿ ಪೆಟ್ರೋಕೆಮಿಕಲ್ಸ್ ಮತ್ತು ಎಥನಾಲ್ ಪ್ಲಾಂಟ್ಗಳನ್ನು ಕೂಡ ಮಾಡೋಕೆ ರೆಡಿಯಾಗಿತ್ತು. ಆದರೆ ಈಗ ಸ್ಯಾಂಕ್ಷನ್ಸ್ ಬಿದ್ದಿರೋದ್ರಿಂದ ಈ ಕಂಪನಿ ಮೇಲೆ ಅಮೆರಿಕ, ಯುರೋಪ್ದೆಲ್ಲ ವಿದೇಶಿ ಹಣ ಸಿಗೋದು ಕಷ್ಟ ಆಗಿದೆ. ಫಾರಿನ್ ಫಂಡಿಂಗ್. ಭಾರತದ ಬ್ಯಾಂಕ್ಗಳು ಸಾಲ ಕೊಡೋಕೆ ರೆಡಿ ಇರ್ಬೋದು, ಆದರೆ ಅಂತಾರಾಷ್ಟ್ರೀಯ ಕಾಂಟ್ರಾಕ್ಟರ್ಗಳು ನಯಾರ ಜೊತೆ ಕೆಲಸ ಮಾಡೋಕೆ ಹಿಂದೇಟು ಹಾಕಿದ್ದಾರೆ. ಹೀಗಾಗಿ ನಯಾರ ಕತೆ ಮುಂದೇನು ಅನ್ನೋದು ತುಂಬ ಅನ್ಸರ್ಟನ್ ಇದೆ ಭವಿಷ್ಯ. ಆದರೆ ಒಂದು ಹೋಪ್ ಏನು ಅಂದರೆ, ತಜ್ಞರ ಪ್ರಕಾರ ಭಾರತ ಏಕಾಏಕಿ ಪೂರ್ಣ ಪ್ರಮಾಣದಲ್ಲಿ ರಷ್ಯಾದಿಂದ ತೈಲ ಆಮದನ್ನು ನಿಲ್ಲಿಸೋದಿಲ್ಲ. ಹಂತ ಹಂತವಾಗಿ ಕಮ್ಮಿ ಮಾಡ್ಬೋದು. ಅಥವಾ ನಾನ್ ಸ್ಯಾಂಕ್ಷನ್ಡ್ ಎಂಟಿಟಿ, ಅಂದರೆ ಸ್ಯಾಂಕ್ಷನ್ ಹೇರದೇ ಇರೋ ಕೆಲವೊಂದು ಸಂಸ್ಥೆಗಳು ಕೂಡ ರಷ್ಯಾದಲ್ಲಿ ಆಪರೇಟ್ ಮಾಡ್ತೇವೆ, ಅವರ ಥ್ರೂ ತರಿಸ್ಕೊಂಡ್ರೆ ಪ್ರಾಬ್ಲಮ್ ಇಲ್ಲ ಅಂಥೇಳಿ ಆಲ್ರೆಡಿ ಡಿಸ್ಕಷನ್ ನಡೀತಾ ಇತ್ತು. ಸೊ ಆ ರೀತಿ ಕೆಲವೊಂದಷ್ಟು ರೂಟನ್ನು ಅಮೆರಿಕದೊಂದಿಗೆ ಲಾಬಿ ಮಾಡಿಕೊಂಡು ಭಾರತ ಓಪನ್ ಮಾಡ್ಕೋಬಹುದು. ಇಲ್ಲ, ಯಾವುದು ವರ್ಕೌಟೇ ಆಗಲ್ಲ, ಅವರು ಬಗ್ಗಲ್ಲ ಇವರು ಬಗ್ಗಲ್ಲ ಅಂತ ಹೇಳಿದ್ರೆ ಫೈನಲಿ ನಯಾರ ಕಂಪನಿಯ ಓನರ್ಶಿಪ್ಪೇ ಚೇಂಜ್ ಆಗೋ ಲೆಕ್ಕಾಚಾರಗಳ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ರಷ್ಯನ್ಸ್ ಅಂತ ಹೇಳಿದ್ರೆ ಪ್ರಾಬ್ಲಮ್ ಅಲ್ವಾ? ರಷ್ಯನ್ಸ್ದೇ ಅಲ್ಲ, ಇಂಡಿಯನ್ ಕಂಪ್ನಿ ಯಾರಿಗಾರು ಓನರ್ಶಿಪ್ ಕೊಟ್ಬಿಡೋದು, ಅದು ಬೇರೆ ಯಾವುದೋ ಒಂದು ಕಂಪನಿ, ಬೇರೆ ರಾಷ್ಟ್ರದ ಕಂಪನಿಗೆ ಓನರ್ಶಿಪ್ ಕೊಟ್ಬಿಡೋದು, ರಷ್ಯಾದವ್ರು ಮಾರ್ಬಿಟ್ಟು ಹೋಗ್ಬಿಡೋದು ಫುಲ್. ಆನಂತರ ಗಲ್ಫ್ದು, ವೆನೆಜುವೆಲಾದು, ಅಮೆರಿಕದ ಕ್ರೂಡ್ ತಂದುಬಿಟ್ಟು ರಿಫೈನ್ ಮಾಡಿ ಬಿಸ್ನೆಸ್ ಕಂಟಿನ್ಯೂ ಮಾಡೋದು. ಆ ಪಾಸಿಬಿಲಿಟಿ ಬಗ್ಗೆ ಕೂಡ ಚರ್ಚೆ ನಡೆಸಲಾಗ್ತಾ ಇದೆ. ಈ ಮೂಲಕ 2018ರಲ್ಲಿ SR ಗ್ರೂಪ್ನವರ ಬಿಸ್ನೆಸ್ಸನ್ನು ಟೇಕ್ ಓವರ್ ಮಾಡಿಕೊಂಡು ನಯಾರದವರು ಭಾರತಕ್ಕೆ ಬಂದರು. ರಷ್ಯಾ ಭಾರತದ ಫ್ಯೂಯಲ್ ಕ್ಷೇತ್ರಕ್ಕೆ ಎಂಟ್ರಿ ಕೊಡ್ತು ಗ್ರ್ಯಾಂಡ್ ಆಗಿ. 7-8 ವರ್ಷ ಜೋರಾಗೂ ನಡೀತು. ಆದರೆ ಈಗ ಅತ್ಯಂತ ಅತಂತ್ರ ಪರಿಸ್ಥಿತಿಯಲ್ಲಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಅಪ್ಡೇಟ್ ಬಂದರೂ ಕೂಡ ನಿಮಗೆ ಮಾಹಿತಿ ತಲುಪಿಸುವ ಪ್ರಯತ್ನವನ್ನು ನಾವು ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ಕೂಡ ಸ್ನೇಹಿತರೆ ಮಸ್ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು ಆಸಕ್ತರು. ಆ ಮೂಲಕ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ನೋಡೋದು ಮಾತ್ರ ಅಲ್ಲ, ನೀವು ನಮ್ಮ ತಂಡದ ನಿಷ್ಪಕ್ಷಪಾತ ಕೆಲಸಕ್ಕೆ ಬೆಂಬಲ ಕೊಟ್ಟಂತೇನೂ ಆಗುತ್ತೆ. ಅದರಿಂದ ಆಸಕ್ತರು ಚೆಕ್ ಮಾಡಿ ಜಾಯಿನ್ ಬಟನನ್ನು ವಿಡಿಯೋ ಕೆಳಗಡೆ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.